ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಹಿಡಿದು ಉಳುವಂತ ನರರಿಗೂ ಇದು ಬೆನ್ನ ಬಿಡದು. ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಥುರೆಯಲ್ಲಿ ಆ ಆ ಆ ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಥುರೆಯಲ್ಲಿ ಗೊಲ್ಲನೆನಿಸಿದವ ಕಳ್ಳನೆನಿಸಿದ ಗೋವರ್ಧನ ಗಿರಿಧಾರಿ. ಚೌತಿಯ ಚಂದ್ರನ ಕಾಣುತ್ತ ಇರುಳಲಿ ಅಣುಕಿದ ಕೃಷ್ಣನು ಮನದಲ್ಲಿ. ರಾಜ ಋಷಿಯ ಸತ್ರಾರ್ಚಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚೆ ನೀಡಿದ ವರವನು ಕರುಣಾಮಯಣ ದಿನಮಣಿ. ರಾಜ ಋಷಿಯ ಸತ್ರಾರ್ಚಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ. ತಪಸ್ಸಿಗೆ ಮೆಚ್ಚೆ ನೀಡಿದ ವರವನು ಕರುಣಾಮಯನ ದಿನಮಣಿ. ಯಾದವರೊಂದಿಗೆ ಪೇಟೆಗೆ ಹೋದನು ಕೃಷ್ಣನು ಕಾಡಿನಲ್ಲಿ. ಸಿಂಹವು ಕೊಂದಿತು ರತ್ನಧಾರಿಯ ಪಡೆಯಲು ದಿವ್ಯಮಣಿ. ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ. ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ. ಅಮೂಲ್ಯವಣೆಯದು ಕೃಷ್ಣನೇ ಕಳ್ಳ ಎನ್ನುವ ಸಲ್ಲದ ನುಡಿ ಕೇಳಿ. ಕೃಷ್ಣನು ತಾಳದೆ ಮಣಿಯನು ಹುಡುಕುತ್ತ ಹೊರಟನು ಅಡವಿಯಲಿ. ಕಂಡನು ಕೃಷ್ಣನು ಸೂರ್ಯನ ಮಣಿಯನು ಕರಡಿಯ ಗುಹೆಯಲ್ಲಿ. ಜಾಂಬವಂತನ ಮಗಳು ಜಾಂಬವತಿ ಬಳಿಯಲ್ಲಿದ್ದಿತು ಸೂರ್ಯಮಣಿ. ಘೋರ ಯುದ್ಧವ ಮಾಡಿ ಕೊನೆಯನು ಕಾಣದೆ ನಿಂದ ವೀರಾಗ್ರಣಿ. ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ. ಮಣಿಯನಿತ್ತು ಮಗಳನ್ನು ಇತ್ತುತ ಶರಣು ಶರಣು ಎಂದ. ಶಮಂತಕ ಮಣಿಯನು ಕಂಡಾಯದು ಕುಲ ಹೊಗಳಿತು ಕೃಷ್ಣನ ಒಲವಿಂದ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವ ರಾಧಾ ಲೋಲ ಜಯ. ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವ ರಾಧಾ ಲೋಲ ಜಯ. ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ. ಈ ಕಥೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ. ಕಾರ್ಯಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ಹರಸುತ್ತ ಗಜಾನನ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ. ಉಮಾಸುತಂ ಶೋಕ ವಿನಾಶ ಕಾರಣಂ. ನಮಾಮಿ
विघ्नेश्वर पादपङ्कज